ಕಡೆ ಬಂದು ಪ್ರೀತಿ ವಿಶ್ವಾಸದಿಂದ ಕೇಳಿದಾಗ ಮಾತ್ರ ಕೇಳ್ತಾರೆ, ಇಲ್ಲಾಂದ್ರೆ ಮಾತು ಕೇಳೋದು. ಈಗ ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೆ ಫಸ್ಟ್ ಟೈಮ್ ತಮ್ಮದು ನಂಬರ್ ಪ್ಲೇಟು ಅವಾಗೆಲ್ಲ ಕನ್ನಡದಾಗ ಆಗಿದಾವ. ಭಾಳ ಖುಷಿ ಆಕೈತಿ ನೋಡಿ. ಯಾಕಂತಂದ್ರೆ ಇದರಿಂದ ನಮ್ಮ ಬೆಳಗಾವಿ ಅಭಿವೃದ್ಧಿ ಹಿನ್ನಡೆ ಆಗತ್ತೈತಿ ಭಾಷಾ ಸಂರಕ್ಷಣೆ ಮಾಡೋದ್ರಿಂದ. ಈಗ ಮಹಾರಾಷ್ಟ್ರದಾಗೂ ನೋಡ್ರೆ ಫಡ್ನವೀಸ್ ಅವರು ಹೇಳ್ತಾರೆ ಬಿ ಭಾಷಾ ನೀತಿಯನ್ನ ಅನುಷ್ಠಾನ ಮಾಡಬೇಕು ಅಂದ್ರೆ ಹಿಂದಿ ಜೊತೆ ತೆಗೆದಾಕತ್ತಾರೆ. ಪ್ರಾದೇಶಿಕ ಭಾಷೆಗಳಿಗೆಲ್ಲ ಪೆಟ್ಟ ಬೀಳಾಕತ್ತೈತಿ ಅಂತೇಳಿ ಅಲ್ಲಿ ಮರಾಠಿ ಮತ್ತು ಇಂಗ್ಲೀಷ್ ಅಷ್ಟೇ, ಇಲ್ಲೂ ಕನ್ನಡ ಮತ್ತು ಇಂಗ್ಲೀಷ್ ಅಷ್ಟೇ ದ್ವಿಭಾಷಾ ನೀತಿ ಅನುಸರಿಸಬೇಕಂದ್ರೆ ಎಲ್ಲ ಕಡೆ ತಮಿಳುನಾಡು ಆಯಿತು, ತೆಲಂಗಾಣ, ಆಂಧ್ರ ಪ್ರದೇಶ, ನಮ್ಮ ಕೇರಳ ಆಗಿರ್ಬೋದು, ಎಲ್ಲ ಕಡೆ ದ್ವಿಭಾಷಾ ನೀತಿ. ಕೇಂದ್ರ ಸರ್ಕಾರನೂ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲ ಭಾಷೆಗಳದಾಗ ಪರೀಕ್ಷೆಗಳು ಬರ್ಯಾಕ ನಮಗೆ ರೈಲ್ವೆ ನೋಡಿರ್ಬೋದು ನೀವು, ಬ್ಯಾಂಕಿಂಗು, ಬೇರೆ ಬೇರೆ ಕೇಂದ್ರ ಸರ್ಕಾರ ಸೌಕರ್ಯ ಏನದಲ್ಲ ಅದಕ್ಕಾಗಿ ತಾವು ಕನ್ನಡ ಮಾಡಾಕತ್ತೀರಿ, ಒಳ್ಳೇದಿರಲಿ. ತಮ್ದು ಕಾನೂನು ಪ್ರಕಾರ ಮಾಡ್ರಿ. ತಮ್ದಟ್ಟ ಮೇಡಮ್ ತಾವು ಸಿಗ್ತಾಯಿದ್ರು ಏಯ್ ಮುಂದ್ಸರಿ ಬರ್ರಿ ಸ್ವಾಮಿ ಬರ್ರಿ. ಏನು ಕಾಯ್ದೆ ಪ್ರಕಾರ ಇದೆ